ದತ್ತೂರಿ ಬೀಜ ಅಥವಾ ಹಣ್ಣು ಮಾರಾಟಕ್ಕೆ ಬ್ರೇಕ್ ಹಾಕಲಾಗಿದೆ. ಇ ಕಾಮರ್ಸ್ ದೈತ್ಯರಿಗೆ ಸರ್ಕಾರದಿಂದ ಶಾಕಿಂಗ್ ನ್ಯೂಸ್ ಇದೆ. ಬಿಗ್ ಬಾಸ್ಕೆಟ್ ಇರ್ಬೋದು, ಸ್ವಿಗ್ಗಿ, ಅಮೆಜಾನ್ ನಲ್ಲಿ ದತ್ತೂರಿ ಬೀಜ ಅಥವಾ ಹಣ್ಣು ಸಿಗ್ತಾ ಇತ್ತು. ಸೊ ಹಾಗಾಗಿ ಇ ಕಾಮರ್ಸ್ ನ ದೈತ್ಯರಿಗೆ ಸರ್ಕಾರ ಶಾಕ್ ಕೊಟ್ಟಿದೆ. ಬಿಗ್ ಬಾಸ್ಕೆಟ್, ಸ್ವಿಗ್ಗಿ, ಅಮೆಜಾನ್ಗೆ ನೋಟಿಸ್ ಅನ್ನು ಕೊಡಲಾಗಿದೆ. ಆನ್ಲೈನ್ ನಲ್ಲಿ ದತ್ತೂರಿ ಬೀಜ ಮಾರಾಟವನ್ನ ಬಂದ್ ಮಾಡಲಾಗಿದೆ. ದತ್ತೂರಿ ಬೀಜ ವಿಷಕಾರಿ ಅನ್ನುವಂಥದ್ದು ಸಾಬೀತಾಗಿದೆ. ಇದು ಆರೋಗ್ಯಕ್ಕೆ ಕಂಟಕ ಕೂಡ ಹೌದು. ಹಾಗಾಗಿ FSSAI ಪರವಾನಗಿ ಹೊಂದಿರುವಂತಹ ಮಾರಾಟಗಾರರಿಗೆ ಎಚ್ಚರಿಕೆಯನ್ನು ನೀಡಲಾಗಿದೆ. ಇನ್ನು ಮುಂದೆ ಯಾವುದೇ ದತ್ತೂರಿ ಬೀಜಗಳನ್ನು ಆನ್ಲೈನ್ನಲ್ಲಿ ಮಾರಾಟ ಮಾಡೋ ಹಾಗಿಲ್ಲ. ದತ್ತೂರಿ ಬೀಜಗಳು ಆಹಾರ ಉತ್ಪನ್ನಗಳೆಂದು ಪರಿಗಣನೆ ಮಾಡೋದೇ ತಪ್ಪು. ಇದರ ಸೇವನೆಯಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಸಾಧ್ಯತೆ ಹೆಚ್ಚಿದೆ. ಆನ್ಲೈನ್ ವೇದಿಕೆಗಳಲ್ಲಿ ದತ್ತೂರಿ ಬೀಜ ಮಾರಾಟ ತಡೆಗೆ ಕ್ರಮವನ್ನ ಕೈಗೊಳ್ಳಲಾಗಿದೆ. ಈ ದತ್ತೂರಿ ಬೀಜ ಅನ್ನುವಂಥದ್ದು ಏನಿದೆ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಮಾರಕ ಅನ್ನುವಂಥದ್ದು ಟೆಸ್ಟ್ ನಲ್ಲಿ ಪ್ರೂವ್ ಆಗಿದೆ. ಸೊ ಹಾಗಾಗಿ ಆರೋಗ್ಯ ಇಲಾಖೆ ಏನಿದೆ ಇ ಕಾಮರ್ಸ್ ದೈತ್ಯರಿಗೆ ನೋಟಿಸ್ ಅನ್ನ ಕೊಟ್ಟಿದೆ. ಯಾಕಂದ್ರೆ ಇ ಕಾಮರ್ಸ್ ಅಂದ್ರೆ ಆನ್ಲೈನ್ ಪ್ಲಾಟ್ಫಾರ್ಮ್ಗಳೇನಿದೆ, ಅಮೆಜಾನ್ ಇರ್ಬೋದು, ಸ್ವಿಗ್ಗಿ ಇರ್ಬೋದು, ಬಿಗ್ ಬಾಸ್ಕೆಟ್ ಇರಬಹುದು, ಎಲ್ಲ ಕಡೆಯಲ್ಲೂ ಕೂಡ ದತ್ತೂರಿ ಅನ್ನುವಂಥದ್ದು ಏನಿದೆ, ದತ್ತೂರಿ ಹಣ್ಣು ಅಥವಾ ಬೀಜ ಅದನ್ನ ಮಾರಾಟ ಮಾಡ್ತಾ ಇದ್ರು. ಸೊ ಹಾಗಾಗಿ ಇದರ ಮಾರಾಟ ಮಾಡೋ ಹಾಗಿಲ್ಲ. FSSAI ಪರವಾನಗಿ ಹೊಂದಿರುವಂತಹ ಇ ಕಾಮರ್ಸ್ ದೈತ್ಯರಿಗೆ ಸರ್ಕಾರ ಶಾಕ್ ಕೊಟ್ಟಿದೆ. ದತ್ತೂರಿ ಮಾರಾಟಕ್ಕೆ ಆನ್ಲೈನ್ ನಲ್ಲಿ ಬ್ರೇಕ್ ಹಾಕಿರುವುದು, ಅದರ ಜೊತೆಗೆ ನೋಟಿಸ್ ಅನ್ನು ಕೂಡ ಕೊಡಲಾಗಿದೆ. ಈ ದತ್ತೂರಿ ಬೀಜ ಅನ್ನುವಂಥದ್ದು ಏನಿದೆ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಮಾರಕ. ಅದನ್ನ ಸೇವನೆ ಮಾಡಬಾರದು ಅಂತ ಹೇಳಿಕೊಂಡು ಜನರ ಹಿತದೃಷ್ಟಿಯಿಂದ, ಆರೋಗ್ಯದ ದೃಷ್ಟಿಯಿಂದ ರಾಜ್ಯ ಸರ್ಕಾರ ಈ ಒಂದು ನಿರ್ಧಾರವನ್ನ ಕೈಗೊಂಡಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹಂಸ ಶ್ಯಾಮಲ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ಹಂಸ, ಈಗ ದತ್ತೂರಿ ಬೀಜ ಅಥವಾ ಹಣ್ಣನ್ನ ರಾಜ್ಯ ಸರ್ಕಾರ ಬ್ಯಾನ್ ಮಾಡ್ತಾ ಇದೆ, ಅಂದ್ರೆ ನಿಷೇಧ ಹೇರ್ತಾ ಇದೆ. ಅದ್ರ ಜೊತೆಗೆ ಈಗ ಇ ಕಾಮರ್ಸ್ ಸಂಸ್ಥೆಗಳಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದೆ. ಇದರ ಉದ್ದೇಶ ಮತ್ತೆ ದತ್ತೂರಿ ಬೀಜ ಯಾವ ರೀತಿ ಜನರ ಆರೋಗ್ಯಕ್ಕೆ ಮಾರಕ? ಅಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ. ಆ ಒಂದು ಇನ್ಸಿಡೆಂಟ್ನ ಇಟ್ಕೊಂಡು ಈಗ FDA ಅಧಿಕಾರಿಗಳು ಒಂದು ನೋಟಿಸನ್ನು ಕೊಟ್ಟಿರುವಂಥದ್ದು. ಅದೇನಂತ ಹೇಳಿದ್ರೆ, ಚಾಯ್ ಸಿಂಗ್ ರೆಡ್ಡಿ ಅನ್ನುವಂಥವರು ಆ ಮನೆಗೆ ಒಂದಷ್ಟು ಅಮೆಝಾನ್ನಲ್ಲಿ ಐಟಮ್ಸ್ಗಳನ್ನು ಆರ್ಡರ್ ಮಾಡ್ತಾರೆ. ಅದರ ಜೊತೆಗೆ ಈ ಒಂದು ದತ್ತೂರಿ ಹಣ್ಣನ್ನು ಇವರು ಕಾಂಪ್ಲಿಮೆಂಟರಿ ಆಗಿ ಕೊಡ್ತಾರೆ. ಸೊ ಅದರಲ್ಲಿ ಮೆನ್ಷನ್ ಕೂಡ ಮಾಡಿರೋದಿಲ್ಲ, ಇದನ್ನ ಸೇವನೆಗೆ ಅರ್ಹ ಅಲ್ಲ, ಇದನ್ನು ಸೇವನೆ ಮಾಡಬಾರ್ದು ಅನ್ನುವಂಥದ್ದನ್ನು ಮೆನ್ಷನ್ ಮಾಡಬೇಕು. ಯಾವುದೇ ಒಂದು ಇ ಕಾಮರ್ಸ್ಗಳಲ್ಲಿ ಕೆಲವೊಂದು ಆನ್ಲೈನಲ್ಲಿ ಮಾರಾಟ ಮಾಡುವಂತಹದ್ರಲ್ಲಿ ಇದನ್ನ ಮೆನ್ಷನ್ ಮಾಡಬೇಕು. ಆದರೆ ಅವ್ರು ಮೆನ್ಷನ್ ಮಾಡಿಲ್ಲ. ಜೊತೆಗೆ ಕಾಂಪ್ಲಿಮೆಂಟರಿ ಆಗಿ ಅವ್ರು ಕೊಟ್ಟಿರೋದ್ರಿಂದ ಅವರಿಗೆ ಇದನ್ನು ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಅವ್ರು ಸರ್ಚ್ ಮಾಡಿದರೆ ಫ್ರೂಟ್ ಅಂತ ಗೊತ್ತಾಗಿದೆ, ಅದನ್ನು ಅವರು ಸೇವನೆ ಮಾಡಿಬಿಟ್ಟಿದ್ದಾರೆ. ಸೇವನೆ ಮಾಡಿದಂತಹ ಬೆನ್ನಲ್ಲೆಯೇ ಅವರ ಒಂದು ಆರೋಗ್ಯದಲ್ಲಿ ತುಂಬಾನೇ ವ್ಯತಿರಿಕ್ತ ಪರಿಣಾಮವನ್ನು ಬೀರಿರುವಂಥದ್ದು. ಅವರು ಇನ್ನೂ ಕೂಡ ಆ ಒಂದು ಹದಗೆಟ್ಟಂತಹ ಒಂದು ಆರೋಗ್ಯ ಸ್ಥಿತಿಯಿಂದ ಹೊರಗಡೆ ಬಂದಿಲ್ಲ. ಸೊ ಈ ಒಂದು ವಿಚಾರವನ್ನು ತಿಳಿದಂತಹ ಒಂದು FDA ಅಧಿಕಾರಿಗಳು ಈಗ ಅಮೆಜಾನ್ ಸೇರಿದಂತೆ ಬಿಗ್ ಬಾಸ್ಕೆಟ್ನ ಇ ಕಾಮರ್ಸ್ನಲ್ಲಿ ಇದು ಯಾರೆಲ್ಲ ಮಾರಾಟವನ್ನ ಮಾಡ್ತಿದ್ರು ಅವರನ್ನ ಕರೆಸಿದ್ದಾರೆ. ಅವರನ್ನ ಕರೆಸಿ ನೀವು ಯಾಕೆ ಮಾರಾಟ ಮಾಡ್ತಿದ್ದೀರಾ, ಇದನ್ನ ಮಾರಾಟ ಮಾಡೋದಕ್ಕಿಂತ ಮುಂಚಿತವಾಗಿ ಯಾಕೆ ಇದು ಸೇವನೆ ಮಾಡಬಾರ್ದು ಅನ್ನುವಂಥದ್ದನ್ನ ನೀವು ಅದರಲ್ಲಿ ಮೆನ್ಷನ್ ಮಾಡಬೇಕು, ಅದನ್ನು ಯಾಕೆ ಮಾಡಿಲ್ಲ ಅನ್ನುವಂತಹ ಒಂದು ಪ್ರಶ್ನೆಗಳನ್ನ ಎದುರಿಟ್ಟಿರುವಂಥದ್ದು. ಆದರೆ ಇದಕ್ಕೆ ಆ ಒಂದು ಅಮೆಜಾನ್ ಅಂತ ಕಂಪ್ನಿನ ಒಂದು ಮಾಲೀಕರೇನಿದ್ದಾರೆ ಅವರು ಸರಿಯಾದ ಒಂದು ಸಮಜಾಯಿಷಿಯನ್ನ ಕೊಟ್ಟಿಲ್ಲ. ಸೊ ಹೀಗಾಗಿ ಇವರು ನೀಡಿರುವಂತಹ ಉತ್ತರ ಸ್ಯಾಟಿಸ್ಫ್ಯಾಕ್ಷನ್ ಆಗಿರೋದಂತಹ ಕಾರಣದಿಂದ ಅಧಿಕಾರಿಗಳು, ಅಂದ್ರೆ ಇಲ್ಲಿನ ಒಂದು ಆಯುಕ್ತರು ಶ್ರೀನಿವಾಸ್ ಇದ್ದಾರೆ, FDA ಆಯುಕ್ತರು, ಅವರು ನೇರವಾಗಿ ಕೇಂದ್ರದ ಒಂದು FSSAI ಅಂಕಿತಾಧಿಕಾರಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ಅವರಿಗೆ ಮಾತ್ರ ಇದರ ಒಂದು ಲೈಸೆನ್ಸ್ ಅನ್ನ ರದ್ದತಿ ಮಾಡೋದಕ್ಕೆ ಅವಕಾಶ ಇರುವಂತದ್ದು. ಸೊ ಹೀಗಾಗಿಯೇ ಕೇಂದ್ರಕ್ಕೆ ಪತ್ರ ಬರೆದು ಇವರೆಲ್ಲರ ಒಂದು ಲೈಸೆನ್ಸ್ ಅನ್ನ ನೀವು ರದ್ದು ಮಾಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಈ ಒಂದು ಹಣ್ಣಿನಲ್ಲಿ ಪಾಯ್ಸನ್ ಅಂಶ ಇದೆ, ಇದನ್ನ ಮಾರಾಟ ಮಾಡಬಾರ್ದು. ಇನ್ ಮುಂದೆ ಯಾರೇ ಒಂದು ಮಾರಾಟ ಮಾಡಿದ್ರು ಅವರ ಒಂದು ಲೈಸೆನ್ಸ್ ಅನ್ನ ರದ್ದು ಮಾಡಬೇಕು, ಅದರ ಜೊತೆಗೆ ಒಂದು ದಂಡವನ್ನು ಕೂಡ ವಿಧಿಸಬೇಕು ಅನ್ನುವಂಥದ್ದನ್ನ ಈಗ ಇವರು ಹೇಳಿರುವಂಥದ್ದು. ಸೊ 2-3 ದಿನಗಳಲ್ಲಿ, ಈಗಾಗಲೇ ನಿನ್ನೆ ಸಂಜೆ ಅವರು ಪತ್ರವನ್ನ ಬರೆದಿರುವಂಥದ್ದು. ಸೊ 2-3 ದಿನಗಳಲ್ಲಿ ಕೇಂದ್ರದಿಂದ ಉತ್ತರ ಬರುವಂತಹ ನಿರೀಕ್ಷೆಯಲ್ಲೂ ಕೂಡ ಇರುವಂಥದ್ದು. ಜನರು ಅಷ್ಟೇ ಈ ರೀತಿ ಒಂದು ಕಾಂಪ್ಲಿಮೆಂಟರಿ ಆಗಿ ಹಣ್ಣುಗಳಿರ್ಬೋದು ಅಥವಾ ಬೇರೆ ಏನಾದರೂ ಒಂದು ಸೇವನೆಯ ಪದಾರ್ಥ ಕೊಟ್ಟರೆ ಅದನ್ನ ಫಸ್ಟ್ ಸೇವಿಸೋದಕ್ಕೆ ಯೋಗ್ಯ ಇದೆಯೋ ಇಲ್ವೋ ಅನ್ನುವಂಥದ್ದನ್ನ ನೋಡಬೇಕು. ಅದಾದ ಮೇಲೆ ಅವರು ಸೇವನೆ ಮಾಡಬೇಕು. ಇಲ್ಲವಾದಲ್ಲಿ ಈಗ ಏನು ಒಂದು ಇನ್ಸಿಡೆಂಟ್ ನಡೆದಿದೆ
ಅದೇ ರೀತಿ ಆಗೋದು ಕೂಡ ಖಂಡಿತ. ಸೊ ಇಲ್ಲಿ ಕೇವಲ ಅಧಿಕಾರಿಗಳಲ್ಲ, ಜನರು ಕೂಡ ಅವರ ಒಂದು ಆರೋಗ್ಯದ ಬಗ್ಗೆ, ಅವರು ಏನು ಊಟ ಸೇವನೆ ಮಾಡ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಒಂದ್ ಸ್ವಲ್ಪ ಅವೇರ್ ಆಗಿರ್ಬೇಕಾಗಿದೆ. ಶಮಿತಾ, ಥ್ಯಾಂಕ್ ಯು ಹಂಸ ತಮ್ಮೆಲ್ಲ ಮಾಹಿತಿಗಾಗಿ.